ಇದು ಕರ್ನಾಟಕದಲ್ಲಿ ಅಂತ್ಯವೇ ಕಾಣದ ಯುದ್ಧಕಾಂಡ. ಪಟ್ಟದ ಕಾದಾಟ ವಿಕೋಪಕ್ಕೆ ಹೋಗ್ತಾ ಇದ್ರು ಹೈಕಮಾಂಡ್ ಮಹಾ ಮೌನಕ್ಕೆ ಬಿದ್ದಿದೆ. ಒಮ್ಮೆ ಡೆಲ್ಲಿ, ಇನ್ನೊಮ್ಮೆ ಬೆಂಗಳೂರು ಅಂತ ಪಟ್ಟದ ಬೆಂಕಿ ಚೆಂಡು ಫುಟ್ಬಾಲ್ ಕಿಕ್ನೇ ಅವಲಂಬಿಸಿದೆ. ಸಿದ್ದು ಆಪ್ತರು ಮತ್ತು ಕೆಪಿಸಿಸಿ ಕನಕ ಹೆಣಿತಾ ಇರೋ ಹಣಾಹಣಿ ವ್ಯೂಹಗಳಿಗೆ ಹೈರಾಣಾದ ಹೈಕಮಾಂಡ್ ಸಂಧಾನ ಸೂತ್ರವನ್ನ ಮುಂದಿಡದೆ ರಣರಂಗದಿಂದಾನೇ ಹಿಂದಡಿ ಇಡ್ತಾ ಇದೆ. ಭವಿಷ್ಯಕ್ಕೆ ಬೆದರಿ ಡಿಕೆಶಿಗೆ ಪಟ್ಟ ಕಟ್ಟೋಕೆ ಬೆದರು ಬಾವಲಿಯಾದಂತೆ ಕಾಣಿಸ್ತಿದೆ. ಕೊಚ್ಚಿ ಫೈಟ್, ಹೈ ಮೌನ, ಸಿಎಂ ನಿರಾಳ, ಡಿಕೆಗೆ ನಿರಾಸೆ. ಕರ್ನಾಟಕದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಸೋನಿಯಾ, ರಾಹುಲ್. ಅನ್ನಯ್ಯ ಮತ್ತು ಕಟ್ಟಪ್ಪನ ಮಧ್ಯೆ ಸಮರಾಭ್ಯಾಸ ಜೋರಾಗಿದ್ದು, ಕರ್ನಾಟಕ ಕುರ್ಚಿ ಕಾಳಗ ಇಂದ್ರಪ್ರಸ್ಥದ ದೊರೆಗಳನ್ನೇ ದಂಗು ಬಡಿಸಿದೆ. ಸಿಂಹಾಸನ ಸಮರಕ್ಕೆ ಸೆಡ್ಡು ಹೊಡೆದು ಸಿದ್ದು ಪಟ್ಟದ ಯುದ್ಧಕ್ಕೆ ಕಹಳೆ ಮೊಳಗಿಸಿದ್ದಾರೆ. ನಿನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕರ್ನಾಟಕ ಕುರ್ಚಿ ಫೈಟ್ ವಿಚಾರದಲ್ಲಿ ಹೈಕಮಾಂಡ್ ದಿವ್ಯ ಮೌನಕ್ಕೆ ಶರಣಾಗಿತ್ತು. ಈ ಬೆಳವಣಿಗೆ ಸಿಎಂ ಸಿದ್ದುಗೆ ನಿರಾಳತೆ ತಂದ್ರೆ, ಆಹ್ವಾನವೇ ಇಲ್ಲದೆ ಬೆಂಗಳೂರಿನಲ್ಲೇ ಉಳಿದಂಥ ಡಿಸಿಎಂ ಡಿಕೆಶಿಯನ್ನ ನಿರಾಸೆಯ ಕಡಲಿಗೆ ನೂಕಿದೆ. ನಾಯಕತ್ವದ ಚೆಂಡನ್ನ ಡೆಲ್ಲಿಗೆ ಎಸೆದಿದ್ದ ಸಿಎಂ ಈ ಬಗ್ಗೆ ರಾಹುಲ್ ನಿರ್ಧಾರ ಮಾಡ್ತಾರೆ ಎಂದಿದ್ರು. ಆದ್ರೆ ಕಾರ್ಯಕಾರಿಣಿ ಬಳಿಕ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ಲೇ ಇಲ್ಲ. ಕರ್ನಾಟಕದ ಬಗ್ಗೆ ಸೋನಿಯಾ, ರಾಹುಲ್ ತಲೆ ಕೆಡಿಸಿಕೊಳ್ಳಿಲ್ಲ. ಹೀಗಾಗಿ ಸಿಡಬ್ಲ್ಯೂಸಿ ಸಭೆ ಮುಗಿಸಿ ಸಿದ್ದರಾಮಯ್ಯ ನಿರಾಳವಾಗಿ ವಾಪಸ್ಸಾಗಿದ್ದಾರೆ. ಇತ್ತ ಖರ್ಗೆ ಮುಖಾಂತರ ಪವರ್ ಶೇರಿಂಗ್ ಬಗ್ಗೆ ಡಿಕೆಶಿ ನಿರಂತರ ಒತ್ತಡ ಹೇರಿದ್ರು. ಸಿಡಬ್ಲ್ಯೂಸಿ ಬಳಿಕ ನಾಯಕತ್ವ ಚರ್ಚೆ ಲೆಕ್ಕಾಚಾರ ಹುಸಿಯಾಗಿದ್ದು ಡಿಕೆಶಿಗೆ ನಿರಾಸೆಯಾಗಿದೆ. ಕುರ್ಚಿ ಫೈಟ್ಗೆ ಸಿಗುತ್ತಾ ಮತ್ತೊಂದು ಮಹಾ ತಿರುವು. ಡಿಕೆ ಮನವಿಯನ್ನ ಯಾಕೆ ಪರಿಗಣಿಸ್ತಿಲ್ಲ ಹೈಕಮಾಂಡ್? ಇನ್ನು ಅಗ್ನಿ ಪರೀಕ್ಷೆಯ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಸಂಕ್ರಾಂತಿ ಬಳಿಕ ಪ್ಲಾನ್ ಒಂದು ಸಿದ್ಧಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಿಸಿಎಂ ಡಿಕೆ ಓರ್ವ ಮಹತ್ವಾಕಾಂಕ್ಷಿ, ರಗಡ್ ರಾಜಕಾರಣಿ ಡಿಕೆಶಿ ಪಟ್ಟದ ಕನಸನ್ನ ಬೆನ್ನಟ್ಟಿ ಹೊರಟ ಛಲದಂಕಮಲ್ಲ. ಸಿಎಂ ಸ್ಥಾನದ ಮೇಲೆ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ ಡಿಕೆಶಿ. ಈ ವಿಚಾರದಲ್ಲಿ ಡಿಕೆಶಿ ಕ್ಯಾಂಪ್ ಹಿನ್ನಡೆಗೆ ಬಿದ್ರೂ ಸಂಕ್ರಾಂತಿಯವರೆಗೂ ಸೈಲೆಂಟ್ ಆಗಿರೋಕೆ ನಿರ್ಧರಿಸಿದೆ. ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಈ ನಿಟ್ಟಿನಲ್ಲಿ ಡಿಕೆಶಿಯನ್ನ ಪರಿಗಣಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೂ ಬರಲಿವೆ. ಹೀಗಾಗಿ ಮೈತ್ರಿಕೂಟಕ್ಕೆ ತಿರುಗೇಟನ್ನ ನೀಡೋಕೆ ಡಿಕೆಶಿಯ ನಾಯಕತ್ವ ಅನಿವಾರ್ಯ ಅನ್ನುವುದನ್ನ ಡಿಕೆ ಬಣ ಹೇಳ್ತಾ ಇದೆ. ಒಂದು ವೇಳೆ ಡಿಕೆಶಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ರಾಜಸ್ಥಾನ, ಮಧ್ಯಪ್ರದೇಶದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎನ್ನುವ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸ್ತಾ ಇದೆ. ಕೊಟ್ಟ ಮಾತಿನಂತೆ ನಡೆಯೋದು ಬದ್ಧತೆ, ಆ ಬಗ್ಗೆ ಗಮನ ಹರಿಸಿ ಅಂತಿರುವಂತಹ ಡಿಕೆಶಿ ಬಣ ಶಿಸ್ತಿನ ಸಿಪಾಯಿಗೆ ಅಧಿಕಾರ ಕೊಡುವಂತೆ ಒತ್ತಡವನ್ನ ಹೇರ್ತಾ ಇದೆ. ಈ ಬಗ್ಗೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಚಲುವರಾಯಸ್ವಾಮಿ, ನವೆಂಬರ್ ಕ್ರಾಂತಿನೂ ಇಲ್ಲ, ಸಂಕ್ರಾಂತಿ ಕ್ರಾಂತಿನೂ ಇಲ್ಲ, ಯುಗಾದಿಗೂ ಇಲ್ಲ, 2028ಕ್ಕೆ ಕಾಂಗ್ರೆಸ್ ಕ್ರಾಂತಿಯಾಗಲಿದೆ ಅಂತ ಹೇಳಿದ್ದಾರೆ. ಆದರೆ ನಾಯಕತ್ವದ ಬಗ್ಗೆ ರಾಹುಲ್, ಖರ್ಗೆ ತೀರ್ಮಾನ ಮಾಡಲಿದ್ದಾರೆ ಎನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಂಕ್ರಾಂತಿಗೂ ಇಲ್ಲ, ನವೆಂಬರ್ಗೂ ಇಲ್ಲ, ಯುಗಾದಿಗೂ ಇಲ್ಲ, ನೆಗೆಟಿವ್ ಇಲ್ಲ, 28ಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ ನಡ್ರಿ. ನಂಬರ್ 1 ಮಲ್ಲಿಕಾರ್ಜುನ್ ಖರ್ಗೆ, ಅದಕ್ಕಿಂತ ಚೇರ್ಮನ್ ಆಗಿರೋರು ಮೇಡಮ್ ಇದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಇದ್ದಾರೆ. ಅವ್ರು 3 ಜನ ನಮ್ಮ ಪಕ್ಷಕ್ಕೆ ಹೈಕಮಾಂಡ್. ಸದ್ಯ ರಾಷ್ಟ್ರ ರಾಜಕೀಯದಲ್ಲಿ ಕಾಂಗ್ರೆಸ್ಗೆ ಅಹಿಂದಾನೇ ಉಸಿರು, ಒಬಿಸಿ ಪಾಲಿಟಿಕ್ಸ್ ರಾಹುಲ್ಗೆ ಅಸ್ತ್ರ. 3 ರಾಜ್ಯಗಳಲ್ಲಿ ಆಡಳಿತ ಹೊಂದಿರುವ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮಾತ್ರ ಒಬಿಸಿ ನಾಯಕ. ಹೀಗಾಗಿ ಅವರನ್ನ ಕೆಳಗಿಳಿಸಿ ಡಿಕೆಶಿಗೆ ಹೈಕಮಾಂಡ್ ಪಟ್ಟ ಕಟ್ಟುತ್ತಾ ಅನ್ನುವುದೇ ಯಕ್ಷ ಪ್ರಶ್ನೆ. ಮಂಜುನಾಥ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.